ಕರಾವಳಿ ಹಾಗೂ ಅಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಯೋಜನೆಯನ್ನು ರೂಪಿಸಿದ್ದು, ಈ ಸಂಬಂಧ ಜನವರಿ 10ರಂದು ಸಭೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕರಾವಳಿ ಹಾಗೂ ಅಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಯೋಜನೆ ರಚಿಸಿದೆ. ಜನವರಿ 10ರಂದು ಈ ಕುರಿತು ಸಭೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ವಿಶೇಷ ಚಿಂತನೆ ನಡೆಸಿದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಒಟ್ಟು 340 ಕಿಲೋಮೀಟರ್ ಕರಾವಳಿಯ ಅಭಿವೃದ್ಧಿಗೆ ಹೊಸ ಪ್ರವಾಸೋದ್ಯಮ ಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ. ಒಂದು ಸುತ್ತಿನ ಮಾತುಕತೆ ಶಾಸಕರೊಂದಿಗೆ ನಡೆದಿದೆ. ಜನವರಿ 10ಕ್ಕೆ ಮಂಗಳೂರಿನಲ್ಲಿ 3 ಜಿಲ್ಲೆಯ ಹಾಗೂ ಮಲೆನಾಡು ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಮಾಡಲಿದ್ದೇವೆ. ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರಯತ್ನಿಸುತ್ತಿದ್ದೇವೆ. ಇಲ್ಲಿನ ಯುವಕರು ಬೆಂಗಳೂರು, ಗೋವಾ, ಸೌದಿಗೆ ಕಡೆಗೆ ಹೋಗುತ್ತಿದ್ದಾರೆ. ಇಲ್ಲಿನ ಮಾನವ ಸಂಪನ್ಮೂಲವನ್ನು ಇಲ್ಲಿಯೇ ಬಳಸಿಕೊಳ್ಳಬೇಕು, ಅಲ್ಲದೆ ಇಲ್ಲಿನ ನೈಸರ್ಗಿಕ ಸಂಪತ್ತನ್ನು ಬಳಸಿಕೊಳ್ಳಬೇಕು ಎಂದರು. ಮಂಗಳೂರು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಶಿವಮೊಗ್ಗದಲ್ಲಿಯೂ ವಿಮಾನ ನಿಲ್ದಾಣ ಆಗಿದೆ. ಕಾರವಾರದಲ್ಲಿಯೂ ವಿಮಾನ ನಿಲ್ದಾಣ ಆಗುತ್ತಿದೆ. ನೌಕಾನೆಲೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ವಿಮಾನ ನಿಲ್ದಾಣ ಸಿದ್ಧವಾಗುತ್ತಿದೆ. ಜನವರಿ 10ಕ್ಕೆ ನಡೆಯುವ ಸಭೆಗೆ ಮುಖ್ಯವಾಗಿ ಬಂಡವಾಳಶಾಹಿಗಳಿಗೆ ಹೊರ ದೇಶದವರು ಆಗಮಿಸಬಹುದು. ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಎನ್ನುವ ಚಿಂತನೆ ನಡೆಸಲಿದ್ದೇವೆ. ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಹಣ ನೀಡಿದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ 240 ಕೋಟಿ ರೂಪಾಯಿ ಪ್ರಸ್ತಾವನೆ ಸಿದ್ಧ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಸ್ಪತ್ರೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಶರಾವತಿಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡಲಿದ್ದೇವೆ. ಇದರಿಂದ ಶರಾವತಿಯಿಂದ ಆಗುವ ಉಪಯೋಗ ಹೆಚ್ಚಲಿದೆ. ರಾಜ್ಯಕ್ಕೂ ಒಳ್ಳೆಯದಾಗುತ್ತದೆ. ವಿರೋಧ ಮಾಡುವ ಅಗತ್ಯವಿಲ್ಲ ಎಂದರು. ಅರಣ್ಯ ಒತ್ತುವರಿಗಾಗಿ ಕಾನೂನು ತಂದಿದ್ದೇವೆ. ಈಗಾಗಲೇ ಅರ್ಜಿ ಹಾಕಿದ್ದಾರೆ. 75 ವರ್ಷ ಎಂದರೆ ಗಾಬರಿಯಾಗಬಾರದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ರೈತರನ್ನು ಒಕ್ಕಲೆಬ್ಬಿಸಬಾರದು. ರೈತರು ಪಂಚಾಯಿತಿಯಿಂದಲೇ 3 ತಲೆಮಾರಿನ ಪ್ರಮಾಣ ಪತ್ರ ಪಡೆದು ನೀಡಿದರೆ ಸಾಕು. ಈ ಬಗ್ಗೆ ಈಗಾಗಲೇ ಜಿಲ್ಲೆಯ ಶಾಸಕರು ಮಾಹಿತಿ ನೀಡಿದ್ದಾರೆ. ರೈತರಿಗೆ ರಕ್ಷಣೆ ನೀಡುವುದು ಸರ್ಕಾರದ ಕರ್ತವ್ಯ ಎಂದರು. ನದಿ ಜೋಡಣೆ ಬಗ್ಗೆ ದೆಹಲಿಯಲ್ಲಿ ಸಭೆ ಮಾಡಿದ್ದೇವೆ. ಡಿಪಿಆರ್ ತಯಾರಿಸಲು ಮುಖ್ಯ ಇಂಜಿನಿಯರ್ ಅವರಿಗೆ ತಿಳಿಸಲಾಗಿದೆ. 90% ಕೇಂದ್ರ ಹಾಗೂ 10% ರಾಜ್ಯ ಸರ್ಕಾರದ ಹಣ ಬಳಕೆಯಾಗುತ್ತದೆ. ಜನರ ವಿರೋಧ ಮುಖ್ಯ ಅಲ್ಲ, ರೈತರಿಗೆ ಉಪಯೋಗವಾಗಬೇಕು. ಒಳ್ಳೆಯ ಕೆಲಸವಾಗಬೇಕಾದರೆ ವಿರೋಧ ಸಹಜ ಎಂದರು. ಸಿಆರ್ಜೆಡ್ ವಿಚಾರಕ್ಕೆ ಪರಿಹಾರ ಹುಡುಕುತ್ತಿದ್ದೇವೆ. ಕೇಂದ್ರ ಸರ್ಕಾರ ಅಧಿಕಾರಿಗಳಿಗೂ ಆಹ್ವಾನಿಸಲಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸಮುದ್ರ ತೀರವನ್ನು ಹೇಗೆ ರಕ್ಷಣೆ ಮಾಡಬೇಕು ಎನ್ನುವ ಬಗ್ಗೆಯೂ ತಿಳಿದು ಕಾರ್ಯರೂಪಕ್ಕೆ ತರುತ್ತೇವೆ ಎಂದರು. ಅಧಿಕಾರ ಹಂಚಿಕೆಯ ಕುರಿತಾಗಿ ಶಾಸಕ ದೇಶಪಾಂಡೆ ಅವರ ಹೇಳಿಕೆ ತಿರುಗೇಟು ನೀಡಿದ ಅವರು, ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಅವರ ಬಳಿಯೇ ಮಾತನಾಡಬೇಕು ಎಂದರು. ನಮ್ಮ ಸರ್ಕಾರ ಒಂದು ವಿಶೇಷವಾದಂತ ಚಿಂತನೆಯನ್ನ ಹಮ್ಮಿಕೊಂಡಿದೆ. ಕರಾವಳಿ ಪ್ರದೇಶ, ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಇರುವಂತ 300 ಚಿಲ್ಲರೆ ಕಿಲೋಮೀಟರ್ ಸಮುದ್ರ ತೀರದ ಪ್ರದೇಶವನ್ನ ಟೂರಿಸಂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೊಸ ಟೂರಿಸಂ ಪಾಲಿಸಿಯನ್ನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಶಾಸಕರ ಹತ್ರ ನಾನು ಚರ್ಚೆ ಮಾಡಿದ್ದೇನೆ ವಿಧಾನಸೌಧದಲ್ಲಿ. ಈಗ 10ನೇ ತಾರೀಕು ಮಂಗಳೂರಿನಲ್ಲಿ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಮಲ್ನಾಡು ಪ್ರದೇಶದ ಜಿಲ್ಲಾಧಿಕಾರಿಗಳು, ಕೋಸ್ಟಲ್ ಮತ್ತು ಮಲ್ನಾಡು ಎಲ್ಲದಕ್ಕೂ ಸೇರಿ ಒಂದು ಹೊಸ ಪಾಲಿಸಿಯನ್ನ ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮತ್ತು ಖಾಸಗಿಯವರು ಕೂಡ ಹೆಚ್ಚಿಗೆ ಇನ್ವೆಸ್ಟ್ ಅನ್ನ ಮಾಡಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಈಗಾಗಲೇ ಮಂಗಳೂರಿನಲ್ಲಿ, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ನಮ್ಮ ಯುವಕರು ಮುಂಬೈ, ಗೋವಾ, ಬೆಂಗಳೂರು ಮತ್ತು ಸೌದಿ ಕಡೆ ಬಹಳ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಯುವಕರ ಶಕ್ತಿ ಏನಿದೆ, ಮಾನವ ಸಂಪನ್ಮೂಲದ ಶಕ್ತಿ, ಅದನ್ನ ನಾವಿಲ್ಲೇ ಇದನ್ನ ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇಲ್ಲಿರುವಂತ ಒಂದು ನೈಸರ್ಗಿಕ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು.
ಈಗಾಗಲೇ ನಾವು ಮಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಶಿವಮೊಗ್ಗ ಏರ್ಪೋರ್ಟ್ ಪ್ರಾರಂಭ ಆಗಿದೆ. ಕಾರವಾರ ಏರ್ಪೋರ್ಟ್ ಕೂಡ ಈಗಾಗಲೇ ನಾವು ನಮ್ಮ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಹಣ ಕೊಡುವಂಥದ್ದು, ಭೂಮಿ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು ಎಲ್ಲ ಕೂಡ ತೀರ್ಮಾನವನ್ನ ಮಾಡಿ ನಮ್ಮ ಕೇಂದ್ರದ ನೇವಿ ಅಲ್ಲ ಅದು ಅವ್ರ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ನಾವು ಇಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ. ಇದು 10ನೇ ತಾರೀಕು ನಡೆಯುವಂತ ಏನಿ ಸಭೆಗೆ ತಮ್ಮ ಮುಖಾಂತರ ನಾವು ಎಲ್ಲ ಇಂಪಾರ್ಟೆಂಟ್ ಇನ್ವೆಸ್ಟರ್ಸ್ ಯಾರು ಇದ್ದಾರೆ, ಹೊರಗಡೆ ದೇಶದಿಂದ ಕೂಡ ಕೆಲವರೆಲ್ಲ ಇಲ್ಲಿ ಆಸಕ್ತಿ ಇಟ್ಕೊಂಡಿರೋರಿಗೆ ನಾವು ಆಹ್ವಾನವನ್ನು ಕೂಡ ಮಾಡ್ತಾ ಇದ್ವಿ. ಸೊ ಅವ್ರವ್ರು ಬಂದು ಅವರ ಅಭಿಪ್ರಾಯವನ್ನ ಅವ್ರ ಏನ್ ಬೇಡಿಕೆ ಇದೆ, ಅವ್ರಿಗೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅನ್ನೋದು ಕೂಡ ಅವ್ರಿಗೆಲ್ಲರೂ ಕೂಡ ನಾವು ಆಹ್ವಾನವನ್ನ ಕಳಿಸ್ತಾ ಇದ್ದೇವೆ. ಎಲ್ಲಾ ಜಿಲ್ಲಾ ಮಿನಿಸ್ಟರ್ಸ್ಗೆ, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ನಮ್ಮ ಮತ್ತು ಮಂಗಳೂರು, ಅವರು ಕೂಡ ನೀವು ಯಾರು ಅದಕ್ಕೆ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಕೂಡ ನೀವು ಆಹ್ವಾನವನ್ನ ತಿಳಿಸಿ ಅಂತ ಹೇಳಿದ್ದೇವೆ. ನಾನು ಮತ್ತು 4 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಏನಿದ್ದಾರೆ ಮತ್ತು ಟೂರಿಸಂ ಮಿನಿಸ್ಟರ್ ಏನಿದ್ದಾರೆ ನಾವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಾನೇ ಅದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಇದ್ರ ಜೊತೆಗೆ ನಮ್ಮ ಸ್ಪೀಕರ್ ಅವರು ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರಿಂದ ಅವ್ರಿಗೂ ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಸತ್ ಸದಸ್ಯರು ಕೂಡ ಮತ್ತು ಸ್ಥಳೀಯ ಕೌನ್ಸಿಲ್ ಮೆಂಬರ್ಸ್ಗೂ ಕೂಡ ಆಹ್ವಾನವನ್ನ ಕೂಡ ಸಲ್ಲಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನಾನು ಕೊಡ್ತಾ ಇದ್ದೇನೆ. ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೆಚ್ಚಿಗೆ ಒತ್ತನ್ನ ಕೊಡಬೇಕು ಅನ್ನೋದು ಕೂಡ ಸುಮಾರು 210 ಕೋಟಿ ರೂಪಾಯಿದು ಒಂದು ಪ್ರಪೋಸಲ್ ಕೂಡ ರೆಡಿ ಮಾಡಿದ್ದಾರೆ. ನಾನು ಹಿಂದೆ ಬಂದಾಗ ಕೂಡ ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೇನೆ. ಈಗಾಗಲೇ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ರೈತರಿಗೆ ರಕ್ಷಣೆ ಮಾಡಲಿಕ್ಕೆ ಫಾರೆಸ್ಟ್ ಅಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಕಾನೂನು ತಂದಿದ್ದೇವೆ. ಅವರೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. 75 ವರ್ಷ ಅಂತ ಹೇಳಿ ನಿಗದಿ ಆಗಿದೆ. ಯಾರು ಗಾಬರಿ ಏನ್ ಮಾಡ್ಕೋಬೇಕಾಗಿಲ್ಲ. ಯಾರು ಕೂಡ ನಮ್ಮ ಸರ್ಕಾರ DFOಗಳಿಗೆಲ್ಲ ಹೇಳಿದ್ವಿ, ಯಾರನ್ನು ಕೂಡ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬಾರ್ದು. ಪಂಚಾಯತಿಲೇನೆ ಅದಕ್ಕೆ ರೆಸಲ್ಯೂಷನ್ ಮಾಡಿ 3 ತಲೆಮಾರಿನಿಂದ ಇದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ನಾವು ಮತ್ತೆ ಯಾವ್ಯಾವ ಅರ್ಜಿ ಕೆಲವೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭೀಮಣ್ಣ ನಾಯ್ಕ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನ ಸೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರು ಬಡವರು, ರೈತರು 3 ಎಕರೆ ಒಳಗಡೆ ಯಾರು ಅದನ್ನ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಯಾಕೆಂದ್ರೆ ಇದು ನಮ್ಮ ಆಕ್ಟ್, ನಾವು ಮಾಡಿದಂತ ಟ್ರೈಬಲ್ಸ್ಗೆ ಅವಕಾಶ ಇದೆ 25 ವರ್ಷಕ್ಕೆ, ಬೇರೆಯವ್ರಿಗೆ 75 ವರ್ಷಕ್ಕೂ 3 ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನ ನಾವು ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಶಾಸಕ ಸತೀಶ್ ಶೈಲ್, ಭೀಮಣ್ಣ ನಾಯ್ಕ್, ಬಿಜೆಪಿಯ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.